ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯಾ ಬಿಯಾಂಡ್. ನಾನು ಗೋವಾಗೆ ಹೋದಾಗ ಸೈನ್ಸ್ ಸೆಂಟರ್ಗೆ ಹೋಗಿ ತೆಗೆದ ವಿಡಿಯೋನಲ್ಲಿ ಇದು 3ನೇ ಪಾರ್ಟ್. ನಾನು ಈ ವಿಡಿಯೋನಲ್ಲಿ ಸಮುದ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸೈನ್ಸ್ ಸೆಂಟರ್ನಲ್ಲಿ ಬರೆದಿದ್ದಂತಹ ವಿಷಯಗಳನ್ನು ಈ ವಿಡಿಯೋ ಮೂಲಕ ಹೇಳಕ್ಕೆ ಹೊರಟಿದ್ದೀನಿ. ಸಮುದ್ರಕ್ಕೆ ಸಂಬಂಧಪಟ್ಟಂಗೆ ಈ ಲೈನ್ಗಳಲ್ಲಿ ಏನು ಹೇಳಿದ್ದಾರೆ ಅಂದರೆ ಸಾಗರದ ರಚನೆಯ ಬಗ್ಗೆ ಹೇಳಿದ್ದಾರೆ. ಸುಮಾರು 4.6 ಶತಕೋಟಿ ವರ್ಷಗಳ ಹಿಂದೆ ಭೂಮಿಯು ಸೂರ್ಯನಿಂದ ಬೇರ್ಪಟ್ಟ ಬಿಸಿ ಭಗ್ನಾವಶೇಷಗಳು ಹಾಗೂ ಅನಿಲಗಳನ್ನು ಒಳಗೂಡಿಸುವಿಕೆಯಿಂದ ಆಕಾರವನ್ನು ಪಡೆಯಲಾರಂಭಿಸಿತು ಎನ್ನುವ ವಿಷಯಗಳನ್ನು ಇದರಲ್ಲಿ ಹೇಳಿದ್ದಾರೆ. ಹಾಗೆ ಬೀಳುವ ವಸ್ತುಗಳು ಮತ್ತು ವಿಕಿರಣಶೀಲ ಕೊಳೆತದಿಂದ ಬಿಸಿಯಾಗುವ ಶಕ್ತಿಯು ಭೂಮಿಯನ್ನು ಕರಗಿಸಲು ಸಾಧ್ಯವಾಯಿತು. ದಟ್ಟವಾದ ವಸ್ತುಗಳು ಭೂಮಿಯ ಮಧ್ಯಭಾಗಕ್ಕೆ ಮುಳುಗಿದವು ಮತ್ತು ನೀರಿನ ಆವಿ ಮತ್ತು ಇಂಗಾಲದ ಡೈಆಕ್ಸೈಡ್ ಅಂತಹ ಹಗುರವಾದ ವಸ್ತುಗಳು ಪ್ರಾಚೀನ ವಾತಾವರಣವನ್ನು ರೂಪಿಸಲು ಹೊರಕ್ಕೆ ವಲಸೆ ಹೋದವು. ಜ್ವಾಲಾಮುಖಿ ಸ್ಫೋಟವು ನೀರಿನ ಆವಿಗಳು ಮತ್ತು ಅನಿಲಗಳನ್ನು ಹೊರಹಾಕುತ್ತದೆ. ವಾತಾವರಣ ಗ್ರಹವು ತಣ್ಣಗಾಯಿತು. ನೀರಿನ ಆವಿಯೊಂದಿಗೆ ವಾತಾವರಣ ಮೋಡಗಳು ಧಾರಾಕಾರ ಮಳೆಗೆ ಘನೀಕರಣಗೊಂಡವು ಮತ್ತು ಭೂಮಿಯನ್ನು ಮುಳುಗಿಸಿತು. ತಗ್ಗು ಸ್ಥಳಗಳಲ್ಲಿ ಸಂಗ್ರಹದಿಂದ ಚಂಡಮಾರುತಗಳಿಂದ ಓಡಿ ಹೋಗಿ ಪ್ರಪಂಚದ ಸಾಗರಗಳ ಆರಂಭವನ್ನು ಸೃಷ್ಟಿಸುತ್ತದೆ. ಗಾಳಿಯಿಂದ ಇಂಗಾಲದ ಡೈಆಕ್ಸೈಡ್ ಈ ಅಪಾರ ಕೊಳಗಳಲ್ಲಿ ಕರಗಲು ಪ್ರಾರಂಭಿಸಿತು. ಗ್ರಹವನ್ನು ಮತ್ತಷ್ಟು ತಂಪಾಗಿಸಿತು. 16 ಮಿಲಿಯನ್ ವರ್ಷಗಳ ನಂತರ ಮಳೆ ಕ್ರಮೇಣ ನಿಂತುಹೋಯಿತು. ಮೋಡಗಳು ತೆಳುವಾಗುತ್ತದೆ ಮತ್ತು ಸೂರ್ಯನ ಬೆಳಕು ಭೂಮಿಯ ಮೇಲ್ಮೈಯನ್ನು ತಲುಪಿತು. ಅಂತಿಮವಾಗಿ ನೀರೊಳಗಿನ ಜ್ವಾಲಾಮುಖಿಗಳು ಮತ್ತು ಚಲಿಸುವ ಭೂಮಿಯ ಹೊರಪದರವು ಸಾಗರ ಜಲನಯನ ಪ್ರದೇಶಗಳನ್ನು ಅವುಗಳ ಪ್ರಸ್ತುತ ರೂಪಗಳಿಗೆ ರೂಪಿಸಿತು. ನಿಮಗೆ ನಾನು ಹೇಳಿದಂತಹ ಈ ಎಕ್ಸ್ಪ್ಲನೇಷನ್ ಅರ್ಥ ಆಗಿಲ್ಲ ಅಂದರೆ ಮತ್ತೆ 2-3 ಬಾರಿ ಹಾಕೊಂಡು ಕೇಳಿ. ಯಾಕೆಂದರೆ ನಾವಿರೋ ಭೂಮಿಯ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ದರೆ ನಮಗೆ ಹೆಮ್ಮೆ ಅಲ್ವಾ. ಆದರೆ ಇದನ್ನು ಅಧ್ಯಯನ ಮಾಡಿ ತಿಳಿಸಿದಂತಹ ಸೈಂಟಿಸ್ಟ್ಗಳನ್ನು ಪಡೆದ ನಾವು ಇನ್ನೂ ಧನ್ಯರು ಅಂತ ಅಂದ್ಕೊಳ್ಬೇಕು. ಮತ್ತು ಈ ಲೈನ್ಗಳು ನಮಗೆ ಏನನ್ನು ಹೇಳ್ತಾ ಇದೆ ಅಂತ ಅಂದರೆ ಭೂಮಿಯ ಮೇಲಿನ ನೀರಿನ ಮೂಲದ ರಹಸ್ಯವನ್ನು ಮರೆ ಮಾಡಲಾಗಿದೆ. ಆದರೆ ಈ ತಂಪಾಗುವ ಭೂಮಿಯಿಂದ ಬಹಳಷ್ಟು ನೀರು ಆವಿಯಾಗಿ ಬಿಡುಗಡೆಯಾಗುತ್ತದೆ ಎಂದು ನಂಬಲಾಗಿದೆ. ಭೂಮಿ ತಣ್ಣಗಾದಾಗ ಆವಿ ತಣ್ಣಗಾಗಿ ಮಳೆಯ ರೂಪದಲ್ಲಿ ಭೂಮಿಯ ಮೇಲೆ ಬೀಳತೊಡಗಿತು. ಭೂಮಿಯ ಮೇಲಿನ ಬಾಹ್ಯ ವಸ್ತುಗಳಿಂದ ಜ್ವಾಲಾಮುಖಿ ಸ್ಫೋಟಗಳಿಂದ ರೂಪುಗೊಂಡ ಬಿಸಿ ಕೊಳಗಳು ಮತ್ತು ಸರೋವರಗಳಲ್ಲಿ ಈ ನೀರು ಸಂಗ್ರಹವಾಯಿತು. ಘರ್ಷಣೆ ಅಥವಾ ಕೊಳಗಳು ಮತ್ತು ಸರೋವರಗಳು ನೀರಿನ ಸಂಗ್ರಹವು 4 ಶತಕೋಟಿ ವರ್ಷಗಳ ಹಿಂದೆ ಸಾಗರದ ರಚನೆಗೆ ಕಾರಣವಾಯಿತು. ಈ ಪ್ರಕ್ರಿಯೆ ಇನ್ನೂ ನಡೆಯುತ್ತಿದೆ, ಆದರೆ ಸಣ್ಣ ಪ್ರಮಾಣದಲ್ಲಿ. ಉದಾಹರಣೆಗೆ ಜುವನೈಲ್ ವಾಟರ್ ಜ್ವಾಲಾಮುಖಿಯಿಂದ ಬಿಡುಗಡೆಯಾಗುವ ನೀರಿನ ಪ್ರಮಾಣವು ತುಂಬ ಚಿಕ್ಕದಾಗಿದೆ. ಈಗ ಹೆಚ್ಚಿನ ಅಂತರ್ಜಲವು ಬಿಸಿ ಮಾಡಲಾಗುತ್ತದೆ ಮತ್ತು ಮರುಬಳಕೆ ಮಾಡಲಾಗುತ್ತದೆ. ಹಾಗೆ ಈ ಲೈನ್ಗಳು ಏನು ಹೇಳ್ತು ಅನ್ನೋದನ್ನು ನೀವು ತಿಳ್ಕೊಂಡ್ರಿ ಅಲ್ವಾ. ಈ ಲೈನ್ಗಳು ನಿಮಗೆ ಅರ್ಥ ಆಗಿಲ್ಲ, ನಾನು ಎಕ್ಸ್ಪ್ಲನೇಷನ್ ಅಂದರೆ ಮತ್ತೊಮ್ಮೆ ಕೇಳಿ. ಮತ್ತು ಈ ಲೈನ್ಗಳು ನಮಗೆ ಏನನ್ನು ಹೇಳ್ತಾ ಇದೆ ಅಂತಂದರೆ ಕಡಲಾಚೆಯ ಬಂಡೆಗಳು, ಹವಳದ ಮರಿಹುಳುಗಳು ಸಾಮಾನ್ಯವಾಗಿ ದ್ವೀಪದ ಕರಾವಳಿ ಬಂಡೆಗಳಿಗೆ ತಮ್ಮನ್ನು ಜೋಡಿಸಿಕೊಳ್ಳುತ್ತದೆ. ಈ ಪೊಪೆಗಳು ಪ್ರೋಟೋಜೋವಾ ಆಗಿ ಬದಲಾಗುತ್ತದೆ. ಈ ವಯಸ್ಕ ಜೀವಿಗಳು ನಂತರ ವಿಭಜನೆಗೊಂಡು ಕವಲೊಡೆಯುತ್ತದೆ. ದ್ವೀಪವನ್ನು ಸುತ್ತುವರಿಸುವ ಆಳವಾದ ಬಂಡೆಗಳನ್ನು ರೂಪಿಸುತ್ತದೆ. ಹವಳದ ಲಾರ್ವಾಗಳು ಅಂಟಿಕೊಳ್ಳುತ್ತದೆ. ದ್ವೀಪದ ಕರಾವಳಿಯ ಅಳಿವಿಲ್ಲದ ಬಂಡೆಗಳಿಗೆ ತಮ್ಮನ್ನು ತಾವೇ ಲಂಗೂರ ಹಾಕಿದ ನಂತರ ಅಂದರೆ ಅಂಟಿಕೊಂಡ ನಂತರ ಲಾರ್ವಾಗಳು ಪಾಲಿಪ್ಸ್ಗಳಾಗಿ ಸಾಲುವಾಗುತ್ತದೆ. ಅಂದರೆ ಪಾಲಿಪ್ಸ್ಗಳಾಗಿ ಲೈನಾಗಿ ಅಂಟ್ಕೊಳ್ಳುತ್ತೆ ಅಂತ. ಈ ವಯಸ್ಕ ಪ್ರಾಣಿಗಳ ನಂತರ ವಿಭಜನೆಗೊಂಡು ಕವಲೊಡೆಯುತ್ತದೆ.
ದ್ವೀಪದ ಅಂಚಿನಲ್ಲಿ ದಟ್ಟವಾದ ಬಂಡೆಯನ್ನು ನಿರ್ಮಿಸುತ್ತದೆ. ಅಂದರೆ ಈ ಲೈನ್ಗಳು ನಮ್ಗೆ ಏನು ಹೇಳ್ತು ಅಂದರೆ ಸಮುದ್ರದ ಅಕ್ಕಪಕ್ಕ ಇರುವಂಥ ಬಂಡೆಗಳನ್ನು ಈ ಸಣ್ಣ ಸಣ್ಣ ಹವಳದ ಹುಳುಗಳಿಂದ ಹೇಗೆ ಬಂಡೆಕಲ್ಲುಗಳು ನಿರ್ಮಾಣ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದೆ ಈ ಲೈನು. ಈ ಲೈನ್ಗಳು ಏನು ಹೇಳುತ್ತೆ ಅಂದರೆ ನಾನು ಹಿಂದೆ ಹೇಳಿದ್ದನ್ನೇ ಇನ್ನೂ ಡೀಟೇಲ್ ಆಗಿ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಷ್ಟೇ. ಈ ಸಾಲುಗಳನ್ನ ನಾವು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಸೂರ್ಯಕಿರಣ ಅಥವಾ ಬೆಳಕಿನ ಹೊಳಹೊಕ್ಕು ಅಂದರೆ ಕಿರಣಗಳ ನುಗ್ಗುವಿಕೆ ಏನಿದೆಯೋ ಅದು ನೀರಿನ ಪಾರದರ್ಶಕತೆಯನ್ನು ಅವಲಂಬಿಸಿದೆ. ಅಂದರೆ ನೀರಿನಲ್ಲಿ ಹೆಚ್ಚು ಮಣ್ಣಿನ ಅಂಶ ಇದ್ದರೆ ಅಥವಾ ಮಳೆಗಾಲದಲ್ಲಿ ಕೆಲವು ಸೆಂಟಿಮೀಟರ್ ಕಡಿಮೆ ಆಗುತ್ತದೆ. ತೀರದ ನೀರಿನಲ್ಲಿ 40 ಮೀಟರ್ ಹಾಗೂ ತೆರೆದ ಸಾಗರದಲ್ಲಿ ಬೆಳಕು 140 ಮೀಟರ್ ಕೆಳಗೆ ತಲುಪುತ್ತದೆ. ಉಳಿದ ಸಮುದ್ರವು ಶಾಶ್ವತ ಕತ್ತಲೆ ಸ್ಥಿತಿಯಲ್ಲಿರುತ್ತದೆ ಅನ್ನೋದನ್ನ ಈ ಲೈನ್ಗಳಲ್ಲಿ ಹೇಳಿದ್ದಾರೆ. ಮತ್ತೆ ಮುಂದಿನ ಸಾಲುಗಳಲ್ಲಿ ನೀರಿನ ಬಣ್ಣದ ಬಗ್ಗೆ, ಸಮುದ್ರದ ನೀರಿನ ಬಣ್ಣದ ಬಗ್ಗೆ ವಿಷಯಗಳನ್ನ ತಿಳಿಸಿದ್ದಾರೆ. ಈ ಮುಂದೆ ಬರೋ ಚಿತ್ರದಲ್ಲಿ ಮನುಷ್ಯನ ಚಟುವಟಿಕೆಗಳು, ಸಮುದ್ರದಲ್ಲಿ ನಡೆಯುವಂತಹ ಚಟುವಟಿಕೆಗಳ ಬಗ್ಗೆ ಹೇಳಿದ್ದಾರೆ. ಈ ಮುಂದಿನ ಸಾಲುಗಳು ನಮಗೆ ಏನು ಹೇಳ್ತಾ ಇದೆ ಅಂದರೆ, ಸಮುದ್ರದ ಆಳಕ್ಕೆ ಹೋದಂತೆ ನೀರಿನ ಒತ್ತಡವು ಹೆಚ್ಚಾಗುತ್ತದೆ ಮತ್ತು ನಿಮ್ಮನ್ನು ಕೆಳಕ್ಕೆ ಎಳೆಯಲಾಗುತ್ತದೆ. ಪ್ರತಿ 10 ಮೀಟರ್ ಆಳಕ್ಕೆ ಒತ್ತಡವು 1 ಬಾರನ್ನು ಹೆಚ್ಚಿಸುತ್ತದೆ. ಅನೇಕ ಸಮುದ್ರ ಜೀವಿಗಳಿಗೆ ಅಧಿಕ ಒತ್ತಡದಿಂದ ಯಾವುದೇ ಸಮಸ್ಯೆ ಇಲ್ಲ. ದೇಹವು ಹೆಚ್ಚು ಹೊಂದಿಕೊಳ್ಳುವ ತಿಮಿಂಗಿಲಗಳು ನೀರಿನ ಒತ್ತಡದಲ್ಲಿನ ತ್ವರಿತ ಬದಲಾವಣೆಗಳನ್ನು ತಡೆದುಕೊಳ್ಳಬಲ್ಲವು ಅನ್ನೋದನ್ನ ಈ ಲೈನ್ಗಳು ಹೇಳುತ್ತೆ. ಈ ಪಿಕ್ಚರ್ ಬಂದು ಸಮುದ್ರದ ಆಳಕ್ಕೆ ಹೋದಂತೆ ಆ ಝೋನಲ್ಗಳನ್ನ ಡಿಫ್ರೆಂಟ್ ಹೆಸರುಗಳಿಂದ ಕರೀತಾರೆ ಅನ್ನೋದನ್ನು ಈ ಪಿಕ್ಚರ್ ಮೂಲಕ ತೋರಿಸಿದ್ದಾರೆ. ಯಾವ್ಯಾವ ಹೆಸರುಗಳಿಂದ ಕರೀತಾರೆ ಅನ್ನೋದನ್ನು. ಈ ಪಿಕ್ಚರ್ನಲ್ಲಿರುವಂತಹ ಲೈನ್ಗಳು ಏನು ಹೇಳ್ತಾ ಇದೆ ಅಂತ ಅಂದರೆ, ಇದು ತುಂಬ ಇಂಪಾರ್ಟೆಂಟು, ನೀವು ಗಮನ ಇಟ್ಟು ಕೇಳಬೇಕು ಅಂತ ಅಂದ್ಕೊತೀನಿ. ಭಾರೀ ಲೋಹಗಳು, ಕೆಲವು ಕೈಗಾರಿಕೆಗಳು ಲೋಹಗಳನ್ನು ನಿರಂತರವಾಗಿ ಸಮುದ್ರಕ್ಕೆ ಬಿಡುಗಡೆ ಮಾಡುತ್ತವೆ. ಸಿಮೆಂಟ್ ತಯಾರಿಕೆಯು ಪಾದರಸ ಮತ್ತು ಬೇರಿಯಂ ಅನ್ನೋ ಸಾಗರಕ್ಕೆ ಒಂದು ದರದಲ್ಲಿ ಸೇರಿಸಲಾಗುತ್ತದೆ. ಇದರ ಸಂಗ್ರಹಣೆ ಹೆಚ್ಚಾಗ್ತಾನೆ ಇದೆ. ಮೀನುಗಳ ಮೂಲಕ ಪಾದರಸದ ವಿಷದ ಕಾರಣದಿಂದಾಗಿ ತೀವ್ರವಾದ ನರವೈಜ್ಞಾನಿಕ ಅಸ್ವಸ್ಥತೆಯನ್ನು ಉಂಟುಮಾಡುತ್ತದೆ. ಅಪಾಯಕಾರಿ ಪ್ರಮಾಣದಲ್ಲಿ ಕೆಲವು ಪ್ರದೇಶಗಳಲ್ಲಿ ಹೆವಿ ಮೆಟಲ್ ಸಾಂದ್ರತೆಯು ಹೆಚ್ಚಾಗಿದೆ. ಪಾದರಸವನ್ನು ಫಾರ್ಮಾಲ್ಡಿಹೈಡ್ ಉತ್ಪಾದನೆಯಲ್ಲಿ ವೇಗವರ್ಧಕವಾಗಿ ಬಳಸಲಾಗುತ್ತದೆ ಮತ್ತು ಸಂಸ್ಕರಣಾ ಘಟಕಗಳಿಂದ ಸಮುದ್ರಕ್ಕೆ ಬಿಡುಗಡೆ ಮಾಡಲಾಗುತ್ತದೆ. ಸಮುದ್ರದ ಮೀನುಗಳು ನ್ಯಾಚುರಲ್ ವೇನಲ್ಲಿ ಬೆಳೆಯೋದ್ರಿಂದ ನಮಗೆ ಆರೋಗ್ಯ ಅಂತ ಅಂದ್ಕೊಂಡಿದ್ದೆ, ಈಗ ಅದ್ರ ಮೇಲೂ ನಂಬಿಕೆ ಹೊರಟೋಯ್ತು. ಅದವನು ಏನು ತಿನ್ನಬೇಕೋ ಕಾಣೆ. ಸಮುದ್ರದಲ್ಲಿನ 1 ಲೀಟರ್ ನೀರಿನಲ್ಲಿ ಸಮುದ್ರದಲ್ಲಿ ಸಿಗುವಂತಹ ರಾಸಾಯನಿಕಗಳನ್ನ ಈ ಬಾಟಲ್ಗಳಲ್ಲಿ ಸಂಗ್ರಹ ಮಾಡಿ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಅನ್ನೋದನ್ನ ಮೆಜರ್ ಮಾಡಿ ತಿಳಿಸಿದ್ದಾರೆ. ಅದನ್ನು ಈ ಲೈನ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸಮುದ್ರದ ನೀರಿನಲ್ಲಿ ಸೋಡಿಯಂ ಮತ್ತು ಕ್ಲೋರಿನ್ ಎಂಬ 2 ಮೂಲಭೂತ ಅಂಶಗಳಿವೆ. ಅವು ಸಾಂದ್ರತೆಗೆ ಪ್ರತಿ ಲೀಟರ್ಗೆ ಕ್ರಮವಾಗಿ 1.05 ಮತ್ತು 1.90 ಗ್ರಾಂಗಳು ಇದೆ. ಇವುಗಳನ್ನು ಬಿಟ್ಟು ಸಮುದ್ರದ ನೀರಿನಲ್ಲಿ 9 ಅಂಶಗಳಿವೆ. ಅದರ ಸಾಂದ್ರತೆಯು ಲೀಟರ್ಗೆ 1.0 ಮಿಲಿಗ್ರಾಂಗಿಂತ ಹೆಚ್ಚಿದೆ ಅನ್ನೋದನ್ನ ಈ ಲೈನ್ಗಳಲ್ಲಿ ತಿಳಿಸಿದ್ದಾರೆ. ಈ ಸಾಲುಗಳಲ್ಲಿ ಇಂಪಾರ್ಟೆಂಟ್ ಆಗಿ ಏನಿದೆ ಅಂತ ಅಂದರೆ, ಸಾಮಾನ್ಯವಾಗಿ ಸಮುದ್ರದ ನೀರಿನಲ್ಲಿ 99% ಹೆಚ್ಚು ಉಪ್ಪಿನಂಶ ಇದೆ ಅನ್ನೋದನ್ನು ಈ ಲೈನ್ಗಳು ಹೇಳುತ್ತೆ. ಈ ಲೈನ್ಗಳಲ್ಲಿ ಏನು ತಿಳಿಸಿದ್ದಾರೆ ಅಂದರೆ, ಸಮುದ್ರದ ಉಬ್ಬರವಿಳಿತವು ಸಮುದ್ರದ ನೀರಿನ ಮೇಲೆ ಚಂದ್ರ ಮತ್ತು ಸೂರ್ಯನ ಗುರುತ್ವಾಕರ್ಷಣೆಯಿಂದಾಗಿ ಸಂಭವಿಸುತ್ತದೆ. ಚಂದ್ರನು ಸೂರ್ಯನಿಗಿಂತ ಉಬ್ಬರವಿಳಿತದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತಾನೆ, ಏಕೆಂದರೆ ಅದು ಹೆಚ್ಚು ಹತ್ತಿರದಲ್ಲಿದೆ. ಭೂಮಿಯ ಮೇಲಿನ ಸ್ಥಳದಲ್ಲಿ ಚಂದ್ರನಿಗೆ ಹತ್ತಿರವಿರುವ ಸ್ಥಳದಲ್ಲಿ ಸಮುದ್ರದ ನೀರನ್ನು ಚಂದ್ರನ ಕಡೆಗೆ ಎಳೆಯಲಾಗುತ್ತದೆ ಮತ್ತು ಉಬ್ಬುವಿಕೆಯನ್ನು ಉಂಟುಮಾಡುತ್ತದೆ. ಮತ್ತು ಉಬ್ಬರವಿಳಿತದ ಎದುರು ಭಾಗದಲ್ಲಿ ಭೂಮಿಯ ಮೇಲೆ ಈ ಹಂತದಲ್ಲಿ ಚಂದ್ರನ ಗುರುತ್ವಾಕರ್ಷಣೆಯ ಬಲವು ಅದರ ಮೇಲೆ ಇರುತ್ತದೆ. ಸೂರ್ಯ ಮತ್ತು ಭೂಮಿ ಮತ್ತು ಚಂದ್ರರು ಪರಸ್ಪರ ಸಾಲಿನಲ್ಲಿ ಇರುವಾಗ ಉಬ್ಬರವಿಳಿತದ ವ್ಯಾಪ್ತಿಯು ದೊಡ್ಡದಾಗಿರುತ್ತದೆ, ಏಕೆಂದರೆ ಸೂರ್ಯ ಮತ್ತು ಚಂದ್ರನ ಗುರುತ್ವಾಕರ್ಷಣೆಯು ಉಬ್ಬರವಿಳಿತವನ್ನು ಸೃಷ್ಟಿಸುತ್ತದೆ. ಈ ವಸಂತ ಉಬ್ಬರವಿಳಿತಗಳು ಹುಣ್ಣಿಮೆ
ಮತ್ತು ಅಮಾವಾಸ್ಯೆಯ ಸಮಯಗಳಲ್ಲಿ ಪ್ರತಿ 14-15 ದಿನಕ್ಕೊಮ್ಮೆ ಸಂಭವಿಸುತ್ತದೆ ಅನ್ನೋದನ್ನ ಈ ಲೈನ್ಗಳಲ್ಲಿ ಹೇಳಿದ್ದಾರೆ. ಸೈನ್ಸ್ ಸೆಂಟರ್ನ ವಿಡಿಯೋ ಮಾಡಲಿಕ್ಕೆ ನನಗೆ ಹತ್ತತ್ರ 3 ದಿನ ಟೈಮ್ ಹಿಡಿದಿದೆ. ಅದರದ್ದು ಟ್ರಾನ್ಸ್ಲೇಷನ್ ಮಾಡಬೇಕು, ಆ ಫೋಟೋಗಳನ್ನೆಲ್ಲ ನೋಡಿ ಟ್ರಾನ್ಸ್ಲೇಟ್ ಮಾಡಿ ವಿಡಿಯೋ ಮಾಡಿ ಎಡಿಟಿಂಗಿಗೂ ತುಂಬ ಟೈಮ್ ತೊಗೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.